ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಹೊಸ ಒಂದು ಕಂಟೆಂಟ್ ತಂದಿದ್ದೀನಿ ಅಂತ ಅಂದ್ರೆ, ಕಂಟೆಂಟ್ ಅನ್ನೋದಕ್ಕಿಂತ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ಎಂಡ್ ವರ್ಗು ನೋಡಿ. ಆಮೇಲೆ ಈ ಪ್ರಾಡಕ್ಟ್ ನಿಮಗೆ ಏನಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಡಕ್ಟ್ ನ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಸೊ ಈ ಪ್ರಾಡಕ್ಟ್ ನೇಮ್ ಏನಪ್ಪಾ ಅಂತಂದ್ರೆ EMS ಫುಟ್ ಮಸಾಜರ್ ಅಂತ ಅಂದ್ಬಿಟ್ಟು ಎಲೆಕ್ಟ್ರಿಕಲ್ ಮಸಲ್ ಸ್ಟಿಮ್ಯುಲೇಷನ್ ಫುಟ್ ಮಸಾಜರ್ ಅಂತ. ನಿಮ್ಮನೇಲಿ ಯಾರಾದ್ರೂ ಡಯಾಬಿಟಿಕ್ ಪೇಷಂಟ್ಸ್, BP ಪೇಷಂಟ್ಸ್, ಆಮೇಲೆ ಆರ್ಥರೈಟಿಕ್ ಪೇಷಂಟ್ಸ್ ಯಾರಾದ್ರೂ ಇದ್ರು ಅಂತಂದ್ರೆ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇರೋ ಅಂತಹ ಸಿಲ್ವರ್ ಕಲರ್ ಲೈನ್ಸ್ ಏನ್ ಡ್ರಾ ಆಗಿದೆ ಅದನ್ನ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಈ ಸರ್ಕ್ಯೂಟ್ ಇಂದಾನೆ ಇಡೀ ಹೋಲ್ ಮ್ಯಾಟ್ ಪ್ಲೇ ಆಗತ್ತೆ. ಇದಕ್ಕೊಂದು ಎಲೆಕ್ಟ್ರಿಕಲ್ ಕಾರ್ಡ್ ಕೊಟ್ಟಿರ್ತಾರೆ. ಸೊ ಈ ಕಾರ್ಡ್ ನ ಇಲ್ಲಿಗೆ ಫಿಕ್ಸ್ ಮಾಡ್ಬೇಕು. ಹೀಗೆ ಫಿಕ್ಸ್ ಮಾಡಿ ಇಲ್ಲಿ ಬಟನ್ ಇರುತ್ತೆ, ಪ್ಲಸ್ ಮೈನಸ್ ಅಂಡ್ M ಅಂತ ಅಂದ್ಬಿಟ್ಟು. ಪ್ಲಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ, ಮೈನಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ನಮಗೆ ಎಷ್ಟು ಬೇಕು ಎಲೆಕ್ಟ್ರಿಕಲ್ ಪವರ್ ಇದರಿಂದ ನಮಗೆ ಸಪ್ಲೈ ಆಗ್ತಿರೋ ಅಂತಹ ಪವರ್ ನ ನಾವು ಪ್ಲಸ್ ಹಾಗೆ ಮೈನಸ್ ಮಾಡ್ಕೋಬಹುದು. ಸೊ ಲಿಟ್ರಲಿ ಇದ್ರ ಮೇಲೆ ಒಬ್ರನ್ನ ನಿಲ್ಸಿ ಅದು ಹೇಗ್ ವರ್ಕ್ ಆಗುತ್ತೆ ಅಂತ ನಾನು ಇನ್ನ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವಾಗ ಈ ಮ್ಯಾಟ್ ನ ಹೀಗೆ ಇಡ್ತಾ ಇದ್ದೀನಿ. ಇದ್ರ ಮೇಲೆ ನಿಂತ್ಕೋ. ಓಕೆನಾ? ಸ್ಟಾರ್ಟ್ ಮಾಡ್ಲಾ? ಇವಾಗ 0 ನಲ್ಲಿದೆ ಇದು. ನಾನೀಗ ಪ್ಲಸ್ ಮಾಡ್ತಾ ಇದ್ದೀನಿ. +1 ಆಗಿದೆ. ಇಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್, ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡ್ತಿದೆ ಅಂತ ನೀವು ಹತ್ರದಿಂದ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಹೇಗೆ ಬೀಟ್ ಆಗ್ತಿದೆ, ಬ್ಲಡ್ ಸರ್ಕ್ಯುಲೇಷನ್ ಹೇಗೆ ಪಾಸ್ ಆಗ್ತಿದೆ ಅನ್ನೋದನ್ನ, ವರ್ಕ್ ಆಗ್ತಿದೆ ಈ ಮ್ಯಾಟ್ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇವಾಗ +2 ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬಹುದು ಯಾವ ತರ ವರ್ಕ್ ಆಗ್ತಿದೆ ಈ ಮ್ಯಾಟ್ ಅನ್ನೋದು. +3 ಇಟ್ಟಿದ್ದೀನಿ. ಹೀಗೆ ಇದು 15 ತನಕ ನೀವು ರೈಸ್ ಮಾಡ್ಕೊಬಹುದು ಇದರ ಪವರ್ ನ. ಅಟ್ ಲೀಸ್ಟ್ ಈ ಮ್ಯಾಟ್ ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ರೆ ನಿಮ್ಮ ವೆರಿಕೋಸ್ ವೇನ್ಸ್ ಏನಿದೆ ಅದೆಲ್ಲದು ಕಂಪ್ಲೀಟ್ ಆಗಿ ಡೌನ್ ಆಗತ್ತೆ. ಹಾಗೆ ಶುಗರ್ ಮತ್ತೆ BP ಪೇಷಂಟ್ಸ್ ಯಾರಾದ್ರೂ ಇತ್ತು ಅಂತಂದ್ರೆ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಇವಾಗ 4 ಅಲ್ಲಿ ರನ್ ಆಗ್ತಿದೆ. ನಾನು 5ಗೆ ಇನ್ಕ್ರೀಸ್ ಮಾಡಿದ್ದೀನಿ. ಸೊ ಇಲ್ಲಿ ಬೀಟ್ ಆಗ್ತಿರೋದು, ಬ್ಲಡ್ ಸರ್ಕ್ಯುಲೇಷನ್ ಪಲ್ಸ್ ಬೀಟ್ ಆಗ್ತಿರೋದು ನಿಮಗೆ ಗೊತ್ತಾಗ್ತಿದೆ. ಇಲ್ಲಿಂದ ಕಾಫ್ ಮಸಲ್ಸ್ ವರ್ಗು ವರ್ಕ್ ಆಗತ್ತೆ. ಇದು ಆಲ್ಮೋಸ್ಟ್ ನೀವರ್ಗುನು ಬೀಟ್ ಆಗ್ತಿರೋದು ನಮಗ್ ಗೊತ್ತಾಗ್ತಿದೆ. ಸೊ ನಿಮಗೂ ಅದನ್ನ ಕ್ಲಿಯರ್ ಆಗಿ ತೋರಿಸ್ತೀನಿ. 8ಗೆ ಇಟ್ಟಿದ್ದೀನಿ. ಕಾಫ್ ಮಸಲ್ಸ್ ಎಷ್ಟು ವೈಬ್ರೇಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ವೆರಿಕೋಸ್ ವೇನ್ಸ್ ಏನಾದ್ರೂ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿ ರಿಲೀಫ್ ಆಗುತ್ತೆ. ಡೈಲಿ 10 ಮಿನಿಟ್ಸ್ ಇದನ್ನ ಯೂಸ್ ಮಾಡಿ ಸಾಕು. ಇವಾಗ ಇದ್ರ ಮೇಲೆ ಫುಟ್ ನ ಇಡಬಹುದು ಅಂತ ಮಾರ್ಕ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಯೂಸ್ಫುಲ್ ಕಂಟೆಂಟ್ ಏನು ಅಂತಂದ್ರೆ, ಹ್ಯಾಂಡ್ಸ್ ನ ಕೂಡ ಹೀಗೆ 2 ಹ್ಯಾಂಡ್ಸ್ ನ ಇಟ್ರೆ ಕೈಯಿಂದ ಶೋಲ್ಡರ್ ವರ್ಗು ಏನೇನ್ ಪೈನ್ ಇದೆ ಅದು ಕೂಡ ಕಡಿಮೆ ಆಗತ್ತೆ. ಇವಾಗ 2 ಕೈನು ಅದ್ರ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ. ಈಗ ನಮ್ಮಮ್ಮ 2 ಕೈನು ಅದ್ರ ಮೇಲೆ ಇಡ್ತಾ ಇದ್ದಾರೆ. ಇಡಮ್ಮ. ಹಂಗೆ ಕಣಮ್ಮ, ಏನಾಗಲ್ಲ ಇಡ್ರಿ. ಅವತ್ ಇಟ್ಟಿದ್ರಿ. 2 ಕೈನು ಇಟ್ಟಿದ್ದಾರೆ.
ಈ ಕೈ ಫಿಂಗರ್ ಟಿಪ್ಸ್ ಇಂದ ಹಿಡಿದು ಎಲ್ಬೋವರೆಗೂ ಶೋಲ್ಡರ್ ವರ್ಗೂ ಏನೇನ್ ಪೇನ್ಸ್ ಇರುತ್ತೆ ಇಲ್ಲಿ ಜಾಯಿಂಟ್ಸ್ ಅಲ್ಲಿ ಅದೆಲ್ಲಾನು ಕಡಿಮೆ ಆಗತ್ತೆ. ಇಲ್ಲಿವರೆಗೂ ಎಲ್ಬೋವರೆಗೂ ಬ್ಲಡ್ ಸರ್ಕ್ಯುಲೇಷನ್ ನಮಗ್ ಗೊತ್ತಾಗ್ತಾ ಇದೆ. ಪಲ್ಸ್ ನೋಡಿ ಇಲ್ಲಿ ಹೊಡ್ಕೋತಾ ಇದೆ, ಇಲ್ಲಿ ನೋಡಿ ಇಲ್ಲಿವರೆಗೂ ಎಲೆಕ್ಟ್ರಿಕಲ್ ಇಂಪಲ್ಸ್ ಸ್ಟಿಮ್ಯುಲೇಷನ್ ಆಗ್ತಾ ಇದೆ. ಇದು ಎಲ್ಬೋ. ಸೊ ಶೋಲ್ಡರ್ ವರ್ಗುನು ಸ್ಟಿಮ್ಯುಲೇಷನ್ ಆಗುತ್ತೆ. ಇಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲೂ ಇಂಪಲ್ಸ್ ನೀವು ನೋಡ್ಬೋದು, ಮತ್ತೆ ಇಲ್ಲೂ ಇಂಪಲ್ಸ್ ನೀವು ನೋಡ್ಬೋದು. ಇಲ್ಲೂ ಕೂಡ ಇಂಪಲ್ಸ್ ಗೊತ್ತಾಗ್ತಾ ಇದೆ, ರೇಟ್ ಅಲ್ಲ ಬೀಟ್ ಯಾವ ತರ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಇದು 1 ಅಲ್ಲಿ. ಸೊ ಒಂಚೂರು ರೈಸ್ ಮಾಡ್ಲೇನಮ್ಮ, ಒಂದೇ ಒಂದ್ ರೈಸ್ ಮಾಡ್ತೀನಿ, ಒಂದೇ ಒಂದ್ ಮಾಡ್ಲಾ? ಇವಾಗ 2ಗೆ ಇಟ್ಟಿದ್ದೀನಿ. ಸೊ ಅದೇ ಸ್ಪೀಡ್ ಜಾಸ್ತಿ ಆಗತ್ತೆ, ಬೀಟಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಸ್ವಲ್ಪ ಜಾಸ್ತಿ ಆಗತ್ತೆ, ಸ್ಟಿಮ್ಯುಲೇಷನ್ಸ್ ಜಾಸ್ತಿ ಆಗುತ್ತೆ ಮಸಲ್ಸ್ ನಲ್ಲಿ. ಯಾವ್ದೇ ಕ್ರಾಂಪ್ಸ್ ಇದ್ರೂನು ಕ್ಲಿಯರ್ ಆಗತ್ತೆ. ಈ ಮ್ಯಾಟ್ ನ ಹೇಗ್ ಯೂಸ್ ಮಾಡೋದು ಅನ್ನೋದು ತೋರ್ಸಿದೀನಿ. ಸೊ ನೋಡಿದ್ರಲ್ಲ ನೀವು ಆ ಎಲೆಕ್ಟ್ರಿಕಲ್ EMS ಫುಟ್ ಮಸಾಜರ್ ಯಾವ ತರ ವರ್ಕ್ ಆಗತ್ತೆ, ಅದರಿಂದ ಏನೇನ್ ಯೂಸ್ಫುಲ್ ಇದೆ. ಸೊ ನಿಮ್ಮನೇಲೂ ಯಾರಾದ್ರೂ ಡಯಾಬಿಟಿಕ್ ಪೇಷಂಟ್, BP ಪೇಷಂಟ್ಸ್ ಅಥವಾ ಆರ್ಥರೈಟಿಸ್ ಪೇಷಂಟ್, ವೆರಿಕೋಸ್ ವೈನ್ಸ್ ಇರೋ ಅಂತವ್ರು, ಅವ್ರು ಅಷ್ಟೇ ಅಂತಲ್ಲ, ಮಸಲ್ ಕ್ರಾಂಪ್ ಇತ್ತು ಅಂತ ಅಂದ್ರೂ ನೀವು ಯೂಸ್ ಮಾಡ್ಕೊಬಹುದು. ಒಂದು 5 ಇಂದ 10 ಮಿನಿಟ್ಸ್ ವರ್ಗು ಮ್ಯಾಟ್ ನ ಯೂಸ್ ಮಾಡೋದಾಗ್ಲಿ ರೆಗ್ಯುಲರ್ ಆಗಿ ಮಾಡಿದ್ರೆ ನಿಮಗೆ ಇರೋಂತಹ ಯಾವ್ದೇ ಮಸಲ್ ಕ್ರಾಂಪ್ಸ್ ಎಲ್ಲಾನು ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದು ಅಲ್ಲದೆ ಬ್ಲಡ್ ಸರ್ಕ್ಯುಲೇಷನ್ಸ್ ನ ಇಂಪ್ರೂವ್ ಮಾಡತ್ತೆ. ಸೊ ಇದರಿಂದ ಯಾವುದೇ 0 ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀನಿ. ಹಾಗೆ ಈ ಪ್ರಾಡಕ್ಟ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಎಲೆಕ್ಟ್ರಿಕ್ EMS ಫುಟ್ ಮಸಾಜರ್ ನ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಶಿಪ್ಪಿಂಗ್ ಫ್ರೀ ಇರೋದಿಲ್ಲ. ಸೊ ಶಿಪ್ಪಿಂಗ್ ಚಾರ್ಜಸ್ ಒಂದು ಪೇ ಮಾಡ್ಬೇಕಾಗುತ್ತೆ. ಸೊ ಇಲ್ಲ ಈ EMS ಫುಟ್ ಮಸಾಜರ್ಗೆ ಜಸ್ಟ್ 499 ರುಪೀಸ್ ಆಗಿರತ್ತೆ. ಇದರಿಂದ ಇಷ್ಟು ಯೂಸ್ ಇದೆ ಅಂತ ಅಂದಾಗ ಅದಕ್ಕೆ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಯಾಕೆ ಇನ್ನು ವೇಟ್ ಮಾಡ್ತಾ ಇದ್ದೀರಾ? ಪ್ರಾಡಕ್ಟ್ ನ ನೀಡಿದ್ರೆ ನೀವು ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೊಂಡು ಬೈ ಮಾಡ್ಬೋದು. ಹಾಗೆ ಈ ವಿಡಿಯೋನ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ಫುಲ್ ಆಗ್ಲಿ ಅಂತ ಕೇಳ್ಕೊತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.